ನಮಸ್ಕಾರ ಕರ್ನಾಟಕ. ಈ ಸರ್ಕಾರಗಳು ಏನೇ ಮಾಡಿದ್ರು ಬರೀ ಎಡವಟ್ಟೆ ಗುರು ಮಾಡೋದು. ಈ HSRP ನಂಬರ್ ಪ್ಲೇಟ್ 17ನೇ ತಾರೀಕು ಒಳಗಡೆ ಹಾಕಿಸ್ಕೊಳ್ಳೇಬೇಕು ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರು. SIAM ಒಂದು ವೆಬ್ಸೈಟ್. ಅದರಲ್ಲಿ ಹೋಗಿ ಲಾಗಿನ್ ಆಗಬೇಕು, ಆ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬೇಕು. ಇಲ್ಲಿ ಸಮಸ್ಯೆ ಏನು ಅಂದರೆ, ಡೇಟು 17ನೇ ತಾರೀಕು ಕೊಟ್ಟಿದ್ದಾರೆ. 1.5-2 ಕೋಟಿ ಗಾಡಿಗಳು ನಂಬರ್ ಪ್ಲೇಟ್ ಹಾಕಿಸ್ಬೇಕು. ಸಡನ್ನಾಗಿ ಎಲ್ಲರೂ ವೆಬ್ಸೈಟಲ್ಲಿ ಲಾಗಿನ್ ಆದಾಗ ಅದು ಎರರ್ ಬಂದೇ ಬರುತ್ತೆ. ಅದು ಒಂದು ತಲೆ ಇಲ್ಲ ಸರ್ಕಾರಕ್ಕೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಗಡುವನ್ನ ವಿಸ್ತರಣೆ ಮಾಡಬೇಕು ಅಂತ ತುಂಬ ಜನ ಹೇಳಿದ್ರು. ಯಾಕಂದರೆ ಇವಾಗ ಅಪ್ಲೈ ಮಾಡಿದ್ರೆ ಅದು 17ನೇ ತಾರೀಕು ಬರಲ್ಲ ಗುರು. 20 ಆಗುತ್ತೆ, 25 ಆಗುತ್ತೆ, 30 ಆಗುತ್ತೆ. ಆದ್ದರಿಂದ ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. 3 ತಿಂಗಳು ಗಡುವು ಕೊಟ್ಟಿದ್ದಾರೆ ಗುರು. 3 ತಿಂಗಳು ಗಡುವು ಕೊಟ್ಟಿದ್ದಾರೆ. ಟೆನ್ಷನ್ ತಗೋಬೇಡಿ, ಆರಾಮಾಗಿ ಅಪ್ಲೈ ಮಾಡಿ, ಆರಾಮಾಗಿ ಕೂಲಾಗಿ ಅಪ್ಲೈ ಮಾಡಿ. ಬರುತ್ತೆ, ತುಂಬ ಲೇಟ್ ಆಗುತ್ತೆ. ಆದ್ದರಿಂದ ಇವಾಗಿಂದನೇ ಶುರು ಮಾಡಿ ಅಪ್ಲೈ ಮಾಡೋದಕ್ಕೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ. 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ್ರಿ ಗುರು. ಮತ್ತು ಇನ್ನೊಂದು ಸಮಸ್ಯೆ ಏನಂದರೆ, ಕೆಲವು ಗಾಡಿಗಳು ಚಾರ್ಸಿ ನಂಬರು, ಇಂಜಿನ್ ನಂಬರ್ ಹಾಕಿದ್ರೆ ಗಾಡಿನೇ ಇಲ್ಲ ಅಂತ ತೋರಿಸ್ತಿದೆ ವೆಬ್ಸೈಟಲ್ಲಿ. ಎಲ್ಲ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ. ತುಂಬ ಒಂಥರ ಇರಿಟೇಟ್ ಆಗಿಬಿಟ್ಟಿದೆ ಜನಗಳಿಗೆ. ಏನೋ ಮಾಡಕ್ಕೆ ಹೋಗ್ತಾರೆ, ಏನೇನೋ ಆಗುತ್ತೆ. ಇದು ಅವಶ್ಯಕತೆ ಏನಕ್ಕಿತ್ತು ಏನೋ ಒಂದು ಗೊತ್ತಿಲ್ಲ. ಎಲ್ಲನೂ ಏನೇನೋ ಮಾಡಕ್ಕೆ ಹೋಗ್ತಾರೆ. ಅದು ತಲೆ ಕೆಟ್ಟೋಗುತ್ತೆ. ಸರ್ಕಾರ ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕು ಗುರು. ಏನು ನಂಬರ್ ಪ್ಲೇಟ್, ಅದೇನು ಇರೋ ನಂಬರ್ ಪ್ಲೇಟಲ್ಲಿ ನಂಬರ್ ಕಾಣಲ್ವಾ? ಇದ್ಯಾ ಟೆಕ್ನಾಲಜಿ? ಏನೇನೋ ಟೆಕ್ನಾಲಜಿ ಅಂತೆ. ಒಂದು ಬದನೆಕಾಯಿ ಪುಸ್ಕದ ಬದನೆಕಾಯಿ ಏನು ಇರಲ್ಲ ಗುರು. ಸುಮ್ಮನೆ ಬಂದು ದುಡ್ಡು ಮಾಡಬೇಕು, ಬರ್ತಾರೆ, ಏನಾರು ಒಂದು ಮಾಡಿ ಸಾಯ್ತಾರೆ. ಅದೇನು ಕೇಂದ್ರ ಸರ್ಕಾರಕ್ಕೆ ಏನು ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನಗಳು ದುಡ್ಡು ದೊರಗಡೆ ಮಾಡಕ್ಕೆ ನಿಂತ್ಕೊಬಿಡ್ತಾರೆ. ಸ್ನೇಹಿತರೆ, ತಲೆ ಕಟ್ಸ್ಕೊಂಬೇಡಿ. 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಆರಾಮಾಗಿ ಅಪ್ಲೈ ಮಾಡಿ. ಮತ್ತೆ ಸ್ನೇಹಿತರೆ, ಈ ಒಂದು ನಂಬರ್ ಪ್ಲೇಟ್ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟು. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.